ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಲಕ್ಷ್ಮೀದೇವಿಯೇ ನಮಃ. ಮೇಷರಾಶಿಯವರೇ, ಮುಂಬರುವ ದಿನಗಳು ನಿಮಗೆ ಬಹಳ ನಿರ್ಣಾಯಕ ಆಗಿವೆ. ನಿಮ್ಮ ರಾಶಿಯ ಅಧಿಪತಿ ಕುಜ ಅಥವಾ ಮಂಗಳ ಆಗಿರೋದ್ರಿಂದ ನೀವು ಸ್ವಾಭಾವಿಕವಾಗಿ ಧೈರ್ಯವಂತರು ಮತ್ತು ಹಠಮಾರಿಗಳು. ಆದರೆ ನಿಮ್ಮ ಇದೇ ಧೈರ್ಯವನ್ನು ಕೆಲವರು ದುರುಪಯೋಗ ಮಾಡಿಸಿಕೊಳ್ಳೋದಕ್ಕೆ ಹೊಂಚು ಹಾಕ್ತಾ ಇದ್ದಾರೆ. ಕೆಲವು ನಿರ್ದಿಷ್ಟ ಹೆಸರಿನ ವ್ಯಕ್ತಿಗಳಿಂದ ನೀವು ಮಾನಸಿಕ ಮತ್ತು ಆರ್ಥಿಕ ಸಂಕಷ್ಟ ಅನುಭವಿಸುವ ಸಾಧ್ಯತೆ ಇದೆ. ಅವರು ಯಾರು ಮತ್ತು ನೀವು ಹೇಗೆ ಜಾಗರೂಕರಾಗಿರಬೇಕು ಎಂಬ ರಹಸ್ಯವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಕೊನೆಯವರೆಗೂ ವೀಕ್ಷಿಸಿ. ಮಾಹಿತಿ ಇಷ್ಟ ಆಯಿತಂದರೆ ಲೈಕ್ ಮಾಡಿ ಮತ್ತು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಮೇಷರಾಶಿಯವರ ಸ್ವಭಾವದ ಬಗ್ಗೆ ಹೇಳೋದಾದರೆ, ನೀವು ಯಾವುದಕ್ಕೂ ಹೆದರುವವರಲ್ಲ. ನೇರ ನುಡಿ, ನೇರ ನಡೆ ನಿಮ್ಮ ವೈಶಿಷ್ಟ್ಯ. ಆದರೆ ಅತಿಯಾದ ಕೋಪ ಅಥವಾ ಆತುರದ ನಿರ್ಧಾರಗಳು ನಿಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿಸಬಹುದು. ಹಣಕಾಸಿನ ವಿಷಯದಲ್ಲಿ ನೀವು ಸದಾ ಕಷ್ಟಪಟ್ಟು ದುಡಿತೀರಾ, ಆದರೆ ಬಂದ ಹಣ ಕೈಯಲ್ಲಿ ನಿಲ್ತಿಲ್ಲ ಎಂಬ ಕೊರಗು ನಿಮ್ಮನ್ನು ಕಾಡ್ತಾ ಇರಬಹುದು. ನಿಮ್ಮ ಕುಟುಂಬದ ಜವಾಬ್ದಾರಿಯನ್ನು ನೀವು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ರೂ ಕೂಡ ಮನೆಯವರ ಕಡೆಯಿಂದ ನಿರೀಕ್ಷಿತ ಪ್ರೀತಿ ಅಥವಾ ಗೌರವ ಸಿಗ್ತಾ ಇಲ್ಲ ಎಂಬ ಬೇಸರ ನಿಮಗೆ ಇದೆ. ಈಗ ಮುಖ್ಯವಾಗಿ ನೀವು ಎಚ್ಚರದಿಂದ ಇರಬೇಕಾದ 3 ಹೆಸರಿನ ಅಕ್ಷರಗಳ ಬಗ್ಗೆ ಗಮನಿಸಿ. ಮೊದಲನೇದಾಗಿ ಎಸ್ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿಗಳು. ಇವರು ನಿಮ್ಮ ಹಿತೈಷಿಗಳಂತೆ ನಟಿಸಿ ನಿಮ್ಮ ಪ್ರಮುಖ ರಹಸ್ಯಗಳನ್ನು ತಿಳಿದುಕೊಂಡು ಸಮಯ ಬಂದಾಗ ಅದನ್ನು ಎರಡನೆಯವರಿಗೆ ಹೇಳಿಬಿಡ್ತಾರೆ. ನಿಮ್ಮ ವಿರುದ್ಧವನ್ನೇ ಮಾತಾಡಿಬಿಡ್ತಾರೆ. ಇವರ ಬಳಿ ನಿಮ್ಮ ವ್ಯವಹಾರದ ಗುಟ್ಟುಗಳನ್ನು ನೀವು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಬಾರದು. ಎರಡನೆಯದಾಗಿ ಕೆ ಅಕ್ಷರದಿಂದ ಹೆಸರು ಶುರುವಾಗೋದು. ಇವರೊಂದಿಗೆ ಹಣದ ವ್ಯವಹಾರ ಮಾಡುವಾಗ ಬಹಳ ಜಾಗರೂಕರಾಗಿರಿ. ನೀವು ಇವರಿಗೆ ಸಾಲ ನೀಡಿದರೆ ಅಥವಾ ಇವರೊಂದಿಗೆ ಪಾಲುದಾರಿಕೆ ಮಾಡಿದರೆ ಆ ಹಣ ವಾಪಸ್ ಬರೋದು ಕಷ್ಟ ಆಗಬಹುದು. ಮೂರನೆಯದಾಗಿ ಎಂ ಅಕ್ಷರದಿಂದ ಹೆಸರು ಶುರುವಾಗುವ ಮಹಿಳೆಯರಿಂದ ಮೇಷರಾಶಿಯ ಪುರುಷರು ಸ್ವಲ್ಪ ಅಂತರ ಕಾಯ್ದುಕೊಳ್ಳೋದು ಕ್ಷೇಮ. ಇವರು ನಿಮ್ಮ ಜೀವನದಲ್ಲಿ ಗೊಂದಲ ಸೃಷ್ಟಿಸಬಹುದು ಅಥವಾ ನಿಮ್ಮ ಸುಖ ಸಂಸಾರದಲ್ಲಿ ಬಿರುಕು ಮೂಡಿಸಲು ಪ್ರಯತ್ನ ಮಾಡ್ತಿರಬಹುದು. ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅನಿರೀಕ್ಷಿತ ತಿರುವು ಬರಲಿದೆ. ನಿಮ್ಮ ಬೆನ್ನ ಹಿಂದೆ ಮಾತಾಡುವವರ ಅಸಲಿ ಮುಖ ನಿಮ್ಮ ಕಣ್ಣ ಮುಂದೆ ಬರಲಿದೆ. ಇದನ್ನು ನೋಡಿ ನೀವು ಆಘಾತಕ್ಕೊಳಗಾಗಬಹುದು, ಆದರೆ ಧೃತಿಗೆಡಬೇಡಿ. ಇದು ನಿಮ್ಮ ಸುತ್ತಮುತ್ತಲಿರುವ ನಕಲಿ ಜನರನ್ನು ಗುರುತಿಸಲು ದೇವರು ನೀಡಿದ ಒಂದು ಅವಕಾಶ. ಈ ಸಮಯದಲ್ಲಿ ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಬೇಡಿ ಅಥವಾ ಹೊಸ ಮೊತ್ತದ ಹಣ ಹೂಡಿಕೆ ಮಾಡಬೇಡಿ. ಮೇಷರಾಶಿಯವರೇ, ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಶಕ್ತಿ. ಇನ್ನು ಮುಂದೆ ನಿಮ್ಮ ಅಂತರಾತ್ಮದ ದನಿಯನ್ನು ಆಲಿಸಿ. ಯಾರನ್ನೂ ಕಣ್ಮುಚ್ಚಿ ನಂಬೇಡಿ. ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ಅಥವಾ ಮನೆಯಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ಈ ವಿಶ್ವವೇ ನಿಮ್ಮನ್ನು ರಕ್ಷಣೆ ಮಾಡುತ್ತೆ, ಆದರೆ ಎಚ್ಚರಿಕೆಯಿಂದ ಹೆಜ್ಜೆ ಇಡೋದು ನಿಮ್ಮ ಕರ್ತವ್ಯ. ಒಳ್ಳೆಯದಾಗಲಿ. ಎಲ್ಲರೂ ಕೂಡ ಓಂ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.